ಮೊನ್ನೆ ನಿಮ್ ಮೀಟ್ ಮಾಡಕ್ಕೆ ಆಗ್ತಾ ಇಲ್ಲ ನಾವು, ಯಾಕಂದ್ರೆ ನಾವು ಸಂಪ್ರದಾಯ ಪದ್ಧತಿ ಅಂತ ಮಾಡ್ತೀವಲ್ಲ. ಸೊ ಇದ್ರಲ್ಲಿ ಇರ್ತಕ್ಕಂಥ ಅರೋಮ ನಾವು ಯಾವ್ದೇ ಮೆಷಿನ್ ಅಲ್ಲಿ ತೆಗ್ದಾಗ ಬರೋಂಥ ಅರೋಮಗೆ ಕಂಪೇರ್ ಮಾಡಕ್ ಆಗೋದಿಲ್ಲ. ಒಳ್ಳೆ ಅರೋಮ ಇರುತ್ತೆ. ಸೊ ಫಸ್ಟ್ ಈ ಎಣ್ಣೆನ ತಗೊಂಡು ಅಂತಂದ್ರೆ ಫಸ್ಟ್ ಜನ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಕೈಗೆ ಹಾಕೊಂಡು ವಾಸನೆ ನೋಡ್ತಾರೆ. ಅದು ಘಮಘಮವಾಗಿದ್ರೆ ಮಾತ್ರ ಅದನ್ನ ತಗೊಂತಾರೆ. ಸೊ ಪೂರ್ತಿ ಹೊರಳಿಗೆ ಹಾಕೋತೀವಿ. ಅಲ್ಲಿ ಹಿಡಿದ್ಬಿಟ್ಟು ನಾವು ಪುಡಿ ಮಾಡ್ಕೊತೀವಿ. ಪುಡಿ ಮಾಡಿದ್ರೆ ಪಾತ್ರೆ ನೀರು ಇಡ್ತೀವಿ. ಪಾತ್ರೆ ನೀರು ಇಟ್ಮೇಲೆ ಅದು ನೀರು ಕಾದ್ಮೇಲೆ ಅದನ್ನು ಸುರಿತೀವಿ. ಅದು ಸುರಿದ್ಮೇಲೆ ಒಂದು 3 ಗಂಟೆ ಟೈಮ್ ಬೇಕಾಗುತ್ತೆ ಎಣ್ಣೆ ಬರೋಕ್ಕೆ. ನೀರೇ ಬೇರೆ ಎಣ್ಣೆನೇ ಬೇರೆ ಆಗಿರುತ್ತೆ. ಅದನ್ನು ಒಂದು ಪಾತ್ರೆ ಬಸ್ಕೋತೀವಿ. ಬಸ್ಕೊಂಡು ಅದನ್ನು ನೀರೆಣ್ಣೆ ಅಂತ ಇನ್ನೊಂದು ಬರುತ್ತೆ. ಅದನ್ನು ಎರಡು ಒಟ್ಟಿಗೆ ಸೇರಿಸಿ ಕಾಯಕ್ಕಿಡ್ತೀವಿ. ಅದು ಕಾದ್ಮೇಲೆ ಚೆನ್ನಾಗಿ ಎಲ್ಲ ನೀರೆಲ್ಲ ಸುಂದ ಮೇಲೆ ಡ್ರೈ ಆದಮೇಲೆ ಪಾತ್ರೆ ತೋರಿಸ್ಕೊತೀವಿ ಸರ್ ಜಾಲಕ್ಕೆ. ದಿನಗಳಲ್ಲಿ ಬೇಸಿಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಎಸ್ಪೆಷಲಿ ನಮ್ಮ ಯುವಕರು ಏನು ಮಾಡ್ತಾರೆ ಅಂದರೆ ಬೀರ್ ಕುಡಿತಾರೆ, ತಂಪಾಗುತ್ತೆ ಬಾಡಿ ಅಂತೇಳಿ. ಬೀರಿಂದ ಏನೂ ಆಗಲ್ಲ. ಅದು ಒಂದಿನ ಏನೋ ಕೂಲ್ ಆಗಿರ್ಬೋದು ಬಾಡಿಗಳು, ಆದರೆ ಪರ್ಮನೆಂಟಾಗಿ ಬಾಡಿ ಕೂಲ್ ಆಗಿರಬೇಕು, ತಂಪಾಗಿರ್ಬೇಕು ಅಂತ ಹೇಳಿದ್ರೆ ಹರಳೆಣ್ಣೆ ಸ್ನಾನ ಮಾಡಿದ್ರೆ ವಾರಕ್ಕೊಮ್ಮೆ ಯಾರು ಕೂಡ ಹರಳೆಣ್ಣೆ ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕಿಂತ ಔಷಧಿ ಮುಟ್ಕೊಂಡಿಲ್ಲ ಇವತ್ತು. ಆದರೆ ನಮ್ಮ ಯುವಕರು ಅದನ್ನು ಯಾರು ಕೂಡ ಫಾಲೋ ಮಾಡ್ತಾ ಇಲ್ಲ. ಇದರ ಜೊತೆಗೆ ಬೇಸಿಗೆ ಜಾಸ್ತಿ ಆದಷ್ಟು ಕೂಡ ಅದಕ್ಕೆ ಶಕ್ತಿವಾದ ಪರಿಣಾಮ ಬಾಡಿ ಕೂಲ್ ಆಗೋದಕ್ಕೆ ಅಂತ ಹೇಳಿದ್ರೆ ಹರಳೆಣ್ಣೆ. ಇವತ್ತು ನೋಡಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ರೈತಾಪಿ ವರ್ಗದಲ್ಲಿ ಇವತ್ತು ತಲೆಗೆ ಹರಳೆಣ್ಣೆ ಹಚ್ತಾರೆ. ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹರಳೆಣ್ಣೆ ಹಚ್ಚಿತ್ತು ಅಂತೇಳಿ ಹೆಲ್ಮೆಟ್ ಹಾಕೋಕ್ಕಾಗಲ್ಲ, ಹೆಲ್ಮೆಟ್ ವಾಸನೆ ಬರ್ತದೆ, ಬೆವರು ಬತ್ತು ಅದರ ಮೇಲೆ ಇಳಿತೆ ಅಂತಕ್ಕಂಥ ನಮ್ಮ ಯುವಕರು ಇರ್ತಾರೆ. ಆದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹಳೆಯ ರೈತಾಪಿ ವರ್ಗದವರು ಇವತ್ತು ಹರಳೆಣ್ಣೆ ಹಚ್ಚೋದ್ರಿಂದ ಅವರು ಕರ್ನಾಟಕ ಕೂಡ ಆಗ್ತಾ ಇಲ್ಲ, ಮಾಡಿರೋದು ತಪ್ಪಾಗಿದೆ, ತಲೆನೋವಾಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಯಾವುದು ಕೂಡ ಬರಲ್ಲ ಅಂತಕ್ಕಂಥದ್ದು ಇವುಗಳಲ್ಲಿ ಸಾಬೀತಾಗಿದೆ. ಆ ಹೆಚ್ಚಿನ ಜನಗಳಲ್ಲಿ ಯಾಕೆ ಕಣ್ಮರೆ ಆಗ್ತಾ ಇದೆ, ಅದು ಆಧುನೀಕರಣ ಏನೋ ಗೊತ್ತಿಲ್ಲ. ಅದು ಒಟ್ಟು ಹರಳೆಣ್ಣೆ ಯೂಸ್ ಮಾಡ್ತು ಅಂತ ಹೇಳಿದ್ರೆ ರಾಮಬಾಣ ಇದ್ದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಇವತ್ತು ಐಡೆಕ್ಸು ಅದು ಇದು ಬಂದಿದೆ, ಬಟ್ ಆಗಿನ ಕಾಲದಲ್ಲಿ ಯಾವುದು ಕೂಡ ಇರಲಿಲ್ಲ. ಹರಳೆಣ್ಣೆ ಕೊಡ್ತಾ ಇದ್ವಿ ಹಳೆ ಕಾಲದವರು. ಒಂದು ಸೊಂಡೆ ಹಾಕೋದಾಗಿರ್ಬೋದು, ಉಳುಕಾಗಿರ್ಬೋದು, ಮಸಲ್ ಕ್ಯಾಚ್ ನಾವು ಏನು ಕರಿತೀವಿ, ಆಗಿನ ಕಾಲದಲ್ಲಿ ಮಸಲ್ ಕ್ಯಾಚ್ ಅಂತ ಗೊತ್ತಿರಲಿಲ್ಲ. ಅದು ಎದೆಳಕ್ಕೆ ಬರೋಕೆ ಆಗ್ತಾ ಇಲ್ಲ, ತಕ್ಷಣ ಹರಳೆಣ್ಣೆ ಹಚ್ಚೋರು ವಾಸಿ ಆಗುತ್ತದೆ. ಇದರ ಜೊತೆಗೆ ಮತ್ತೊಂದು ಮಹತ್ವ ಏನು ಅಂತ ಹೇಳಿದ್ರೆ ಇವತ್ತು ಅದಕ್ಕೆ ತಲೆಗಚ್ಚಿತ್ತು ಅಂದರೆ ಭಾಳ ತಂಪು. ಬೇಸಿಗೆ ಕಾಲದಲ್ಲಿ ಎಂಥ ಬಾಡಿ ಹೀಟ್ ಆಗಿರಲಿ ಅದು ತಲೆಗಚ್ಚಿತ್ತು ಅಂತ ಹೇಳಿದ್ರೆ ವಾರಕ್ಕೊಂದ್ಸರಿ ಎಣ್ಣೆ ಸ್ನಾನ ಮಾಡಿ ಅಂತ ಹೇಳಿದ್ರೆ ಇನ್ನೇನು ಕಾಲದಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ತಂಪಾಗಿರುತ್ತೆ, ಬಾಡಿ ಕೂಲ್ ಆಗಿರುತ್ತೆ, ಸ್ಕಿನ್ಗೂ ಒಳ್ಳೇದಾಗಿರುತ್ತದು. ಜೊತೆಗೆ ಬೆವರು ಬೇಗ ಬರುತ್ತೆ ಹರಳೆಣ್ಣೆ ಹಚ್ಚಿದ್ರೆ ಅಂತ ಹೇಳೋರು. ಆದರೆ ಇವತ್ತು ಅವೆಲ್ಲ ಕಣ್ಮರೆ ಆಗ್ತಾ ಇದೆ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ಹರಳೆಣ್ಣೆ ಸಿಕ್ಕಿದ್ರು ಕೂಡ ಅದು ಪ್ಯೂರ್ ಆಗಿದೆಯಾ ಇಲ್ಲ ಮಿಕ್ಸ್ ಮಾಡಿದಾರೆ ಅಂತಕ್ಕಂಥ ಅನುಮಾನ ಇವತ್ತು ನಮ್ಮಲ್ಲಿ ಕಾಡ್ತಾ ಇದೆ. ಅದಕ್ಕೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಿಲ್ಗೆ ಹೋಗಿ ಹರಳೆಣ್ಣೆನ ದುಡ್ಡು ದುಬಾರಿ ಆದರೂ ಪರವಾಗಿಲ್ಲ ಹರಳೆ ತಗೊಂಡ್ಬಂದು ಇವತ್ತು ಕೂಡ ಹಳಬ್ರು ಇವತ್ತು ಕೂಡ ಸ್ನಾನ ಮಾಡ್ತಾರೆ.